ರಾಮನಗರ ರಾಜಕಾರಣ? ಇಕ್ಬಾಲ್ ಹುಸೇನ್ ಅವ್ರು ಕೆಲಸ ಮಾಡ್ತಿದಾರೆ ಇಲ್ಲಿ. ಮಾಡ್ತಾರೆ ಸರ್. ಕಾಂಗ್ರೆಸ್ MLA ಅವರು ಅವ್ರು ಬಂದ್ಮೇಲೆ ನಿಮ್ಗೇನು ಸಮಸ್ಯೆಗಳಿಲ್ವಾ ಇಲ್ಲಿ? ಹೇಗಿದೆ? ಏನಿಲ್ಲ ಸರ್, ನಮ್ಮ ಆಟೋದಾಗ ಯಾರು ಏನು ಹೆಲ್ಪ್ ಮಾಡ್ತಿಲ್ಲ ಸರ್. ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಗೇನಾದ್ರು ತೊಂದರೆ ಆದ್ರೆ ಯಾರು ನೋಡೋದಿಲ್ಲ ಸರ್. ಎಲ್ಲ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ನಮ್ಮ ಆಟೋದವ್ರನ್ನ ಒಂಥರ ನೋಡ್ತಾರೆ. ನಾವು ಆಟೋದವರೆಲ್ಲ ನಾವು ಕಷ್ಟದಲ್ಲಿರೋ, ಕಾಲು ಮುರಿದೋಗಿರೋರು, ಕಾಲು ಏನಾರ ಆಕ್ಸಿಡೆಂಟ್ ಎತ್ತಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತೀವಿ ಸರ್. ನಮಗೆ ಯಾರು ಸಪೋರ್ಟ್ ಇಲ್ಲ, ಹಂಗಾಗಿ ನಮ್ಗೆ ಏನು ಹೆಲ್ಪ್ ಇಲ್ಲ ಸರ್ ಯಾರು. ನಾವು ದುಡಿಬೇಕು, ನಾವು ಇದು ಮಾಡ್ಬೇಕು ಸರ್. ಹಾಗಾದ್ರೆ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ರಿಂದ ನಿಮ್ಗೆ ಬಹಳ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ರ? ಏನೋ ಸರ್, ಅದೆಲ್ಲ ಅವರೇ ತಿಳ್ಕೊಂಡು ಇದು ಮಾಡ್ಬೇಕು ಸರ್. ಎಲ್ಲ ಬಡವ್ರು ಏನೇ ಮಾಡಿದ್ರು ಬಡವ್ರ ಮೇಲೆ ಸರ್, ಹೊಟ್ಟೆ ಮೇಲೆ ಏಟು. ನೀವು ನೇರವಾಗಿ ಜನರ ಜೊತೆ ಇರುವಂತವ್ರು ಆಟೋದವರು. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆಟೋದಲ್ಲಿ ಯಾರೋ ಒಬ್ರು ಹತ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜನ ಏನ್ ಮಾತಾಡ್ಕೊಳ್ತಾರೆ ಈ ಸರ್ಕಾರದ ಬಗ್ಗೆ ಅಂತ? ಸರ್ ಅತ್ತಾಗ ಮಾತಾಡ್ತಾರೆ, ಇತ್ತಾಗ ಮಾತಾಡ್ತಾರೆ ಸರ್. ನಮಗೆ 108 ಸಮಸ್ಯೆ, ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೋದಿಲ್ಲ ಸರ್. ಸದ್ಯಕ್ಕೆ ನಮ್ಮ ಕಷ್ಟ ಪರಿಹಾರ ಆದ್ರೆ ಸಾಕು ಅಂತ ನಾವು ಅನ್ನಿಸ್ತಾ ಇರ್ತೇವೆ ಸರ್, ಅಷ್ಟೇ ಸರ್. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಕಾಣ್ತಿದ್ದಾರೆ. ರಾಮನಗರದವರಾಗಿ ನೀವೇನ್ ಹೇಳ್ತೀರಾ ಅಂತ? ಆಗ್ಲಿ ಸರ್, ಅದು ಒಳ್ಳೆ ತರ ಇದ್ರೆ ಆಗ್ಲಿ ಬಿಡಿ ಸರ್. ಇಲ್ಲೇ ರಾಮನಗರದವ್ರೇನಾ? ಹೌದು ಸರ್, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 27 ವರ್ಷದಿಂದ ಓಡಿಸ್ತಾ ಇದ್ವಿ. 27 ವರ್ಷದಿಂದ. ಮೊದಲು ಬೆಂಗಳೂರಲ್ಲಿ ಓಡಿಸ್ತಿದ್ದೋ. ನಮ್ಮ ತಂದೆ ತೀರೋದ್ಮೇಲೆ ನಾವು ಇಲ್ಲಿಗೆ ಬಂದು ಇಲ್ಲೇ ಓಡಿಸ್ತಾ. ತಮ್ಮ ಹೆಸರು? ವೆಂಕಟೇಶ್ ಮೂರ್ತಿ ಅಂತ. ವೆಂಕಟೇಶ್ ಮೂರ್ತಿ ಅಂತ. ನೀವು ಪ್ರತಿದಿನ ಎಷ್ಟು ದುಡಿತೀರಾ ಈ ಆಟೋದಲ್ಲಿ? ಇಲ್ಲಿ ಅಷ್ಟು ಎಫೆಕ್ಟ್ ಆಗಿ ನಡೆಯೋದಿಲ್ಲ ಸ್ವಾಮಿ. ಒಬ್ಬ ಮನುಷ್ಯ ಏನೋ ಒಂದು 250-300 ರೂಪಾಯಿ ಹೊಡೆದ್ರೆ ಹೆಚ್ಚು ಅಷ್ಟೇ ಇದಲ್ಲ. ಗ್ಯಾರಂಟಿ ಭಾಗ್ಯ ತೆಗೆದ್ಬಿಟ್ಟು ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಟ್ರೆ ಬಹಳ ಉತ್ತಮ. ಈಗ ಗ್ಯಾರಂಟಿಗಳು ಬರೋದಕ್ಕೂ ಮೊದಲು ನೀವು ಎಷ್ಟು ದುಡಿತಾ ಇದ್ರಿ, ಈಗ ಎಷ್ಟು ದುಡಿತಾ ಇದ್ದೀರಾ ಅಂತ? ಅವಾಗ ಒಂದು 500 ರೂಪಾಯಿ ಮೇಲೆ ಆಗೋದು ಸರ್. ಇವಾಗ ಒಂದು 300 ರೂಪಾಯಿ ಆಗೋದು ಬಹಳ ಕಷ್ಟ. 300 ರೂಪಾಯಿ ಏನು ಹೆಚ್ಚು. 300 ರೂಪಾಯಿ ಅಂದ್ರೆ ಇವತ್ತು ಲೈನಲ್ಲಿ ಹಾಕೊಂಡು ಅಲ್ಲಿ ಇಲ್ಲಿ ಅಂತ ನಾವು ಮಾಮೂಲಿ ಬಾಡಿಗೆ ಹೊಡೆಯೋದು ಅಂದ್ರೆ ತುಂಬಾ 300 ರೂಪಾಯಿ ಆಗೋದೇ ಬಹಳ ಕಷ್ಟ. ಅದ್ರಲ್ಲಿ ನಾವು ಗ್ಯಾಸ್ ಹಾಕೋಬೇಕು, ಆಯಿಲ್ ಹಾಕೊಬೇಕು, ನಮ್ಮ ಖರ್ಚು ನೋಡ್ಬೇಕು, ಕಾಫಿ ತಿಂಡಿ ಎಲ್ಲ ಪ್ರತಿಯೊಂದೂ ಬಹಳ ತೊಂದರೆ ಆಗಿದೆ ಸರ್. ಗ್ಯಾರಂಟಿ ಭಾಗ್ಯದಲ್ಲಿ ಕೆಲವ್ರಿಗೆ ಯಾರಿಗೋ ಬೆನಿಫಿಟ್ ಇರ್ಬೋದು ಅಂತ ಅವ್ರು ಹೇಳ್ಬೋದು, ಬಡವರಿಗೆ ಬಹಳ ತೊಂದರೆ ಆಗ್ತಿದೆ ಸರ್. ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕುಮಾರಸ್ವಾಮಿ ಅವರೇ ವಿರುದ್ಧ ನಿಂತವ್ರೆ ಅನ್ನುವಂತಹ ಆಕ್ಷೇಪದ ಮಾತುಗಳನ್ನ DK ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ. ರಾಮನಗರದವರಾಗಿ ನಿಮ್ಗೆ ಇದು ಹೆಂಗ್ ಅರ್ಥ ಆಗುತ್ತೆ ಅಂತ? ಸರ್ ಅವರು ಇದು ರಾಜಕೀಯದಲ್ಲಿ ಮಾಮೂಲಿ ಎಲ್ಲ ಹೈಕಮಾಂಡ್ ಅಂತ ಅವ್ರು ಹೇಳ್ತಾರೆ. ಅವ್ರು ಏನೇನ್ ಮಾತಾಡ್ಕೊಂಡಿರ್ತಾರೋ ಸಾಮಾನ್ಯ ಜನಗಳಿಗೆ ಏನ್ ಗೊತ್ತು ಸರ್ ಅಲ್ವರಾ? ಈಗ ನಮ್ಮನೇಲಿ ನಡೆಯೋದು ನಿಮಗ್ ಗೊತ್ತಿಲ್ಲ, ನಿಮ್ಮನೇಲಿ ನಡೆಯೋದು ನಮಗ್ ಗೊತ್ತಿಲ್ಲ. ಅವ್ರವ್ರು ಹೈಕಮಾಂಡ್ ಮಾತಾಡು ಅದ್ ಮಾಡವ್ರೆ ಅಂತ. ನಮ್ಮ ಕ್ಷೇತ್ರದಲ್ಲಿ ಇದು ಅವ್ರು ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ದಾರೆ. ಅರ್ಹತೆ ಇದ್ರೆ ನಾನು ಆಗ್ಬೇಕು ಅನ್ನೋದು, ಎಲ್ಲಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆಗುವಂತ ಅರ್ಹತೆ ಇದ್ರೆ ಹೈಕಮಾಂಡ್ ಮಾಡ್ತದೆ ಅಂತಂದ್ರೆ ಮಾಡ್ಲಿ ಸರ್. ಇಲ್ಲಿ ರಾಮನಗರದಲ್ಲಿ ಈಗ ರಾಮನಗರ ಗದ್ಗೆಗಾಗಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವ್ರ ನಡುವೆ ದೊಡ್ಡ ರಾಜಕೀಯ ಯುದ್ಧ ನಡೀತಾ ಇದೆ. ನಿಮ್ ಪ್ರಕಾರ ಯಾರು ಬೆಸ್ಟ್ ರಾಮನಗರಕ್ಕೆ ಅಂತ? ಸರ್ ಕುಮಾರಸ್ವಾಮಿ ಅವರು ಇಲ್ಲೂ 35 ವರ್ಷ ಅವರು ಸುದೀರ್ಘವಾಗಿ ರಾಜಕೀಯ ಮಾಡಿದ್ದಾರೆ. ಅವರಿದ್ದ ಫೀಲ್ಡಲ್ಲೂ ಪರವಾಗಿಲ್ಲ ಅಂತ ಎಲ್ಲಾ ಜನವೂ ಹೇಳ್ತಾರೆ. ಈಗ ಇವರು ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಇವ್ರು ಬಂದಿದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡೋಣ. ಅವರು ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಅಂದ್ರೆ ರಾಮನಗರಕ್ಕೆ ಒಳ್ಳೇದೇ.